ಉಳ್ಳವರು ಶಿವಾಲಯ ಮಾಡುವುದಿಲ್ಲ, ನಾನೇನು ಮಾಡಬೇಕಲ್ಲ. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನೆ ಶಿಖರ. ಸ್ಥಾವರಿಗಳಿಗೊಂದು ಜಂಗಮಕ್ಕಳಿಲ್ಲ ಕೂಡಲ ಸಂಗಮಗಳು. ಈ ನಾಡಿನ ಎಲ್ಲ ಧಾರ್ಮಿಕರನ್ನ ಸ್ಮರಣೆ ಮಾಡಿ ಇಲ್ಲೇ ಹತ್ರ ಇರತಕ್ಕಂಥ ಉಡುಗೆಯ ಚನ್ನಬಸವ ಶ್ರೀಯವರಿಯನ್ನ ಸ್ತುತಿಯಾಗಿ ಬಸವಾದಿಗಳನ್ನ ಧ್ಯಾನಿಸ್ತಾ ಈ ಗ್ರಾಮದ ಅಧಿದೇವನಾಗಿರ್ತಕ್ಕಂಥ ಸೋಮೇಶ್ವರರನ್ನ ಸ್ಮರಣೆ ಮಾಡಿ ಬೆಂಗಳೂರಿಂದ ಹಿಡಿದು 150-60 ಕಿಲೋಮೀಟರ್ ಪಾದಯಾತ್ರೆಯಾಗಿ ಸದ್ಗುರುಗಳ ದೀಕ್ಷೆ, ದುಶ್ಚಟಗಳ ದೀಕ್ಷೆ ಅಂತಕ್ಕಂಥ ನಾಮದೊಂದಿಗೆ ಇಡೀ ತಮ್ಮ ಬದುಕನ್ನ ಧಾರ್ಮಿಕಕ್ಕಾಗಿ, ಶಿವಯೋಗದ ಸಿದ್ಧಿಗಾಗಿ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಬೆಲ್ಲದ ಹೆಚ್ಚಾಗಿರ್ತಕ್ಕಂಥ ಬಸವಣ್ಣನ ಆನತಿಯಂತು ಇವನಾರವ 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 ಎಂದೆನಿಸಿದರೆಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸ ಅನ್ನೋ ಓಪಾದೊಳಗ ಎಲ್ಲರನ್ನ ಹಚ್ಚಿಕೊಂಡು ಹೋಗ್ತಕ್ಕಂಥ ಅಪ್ಪಿಕೊಂಡು ಹೋಗ್ತಕ್ಕಂಥ ಪುಣ್ಯಾತ್ಮರಾದ ಡಾಕ್ಟರ್ ಸರಸ್ವತ ಬ್ರಹ್ಮ ಅಚೋಟೇಶ್ವರ ಶಿವಾಚರಣ ಶ್ರೀಚರಕ ಅನಂತ ಭಕ್ತಿಯ ಪ್ರಣಾಮವನ್ನು ಮಾಡಿ ಈ ಸಮಾರಂಭದಲ್ಲಿ ಈ ಊರಿನ ಯಾವ ಊರಿದೆ? ಆವರ್ಲಿ. ಈ ಆವರ್ಲಿ ಗ್ರಾಮದ ಸಮಸ್ತ ತಾಯಂದಿರಲ್ಲಿ, ಹಿರಿಯರಲ್ಲಿ, ಯುವಕರಲ್ಲಿ, ಸಂಘಟನೆ ಮಾಡತಕ್ಕಂಥ ಎಲ್ಲ ಮಹನೀಯರಲ್ಲಿ, ಚಿಕ್ಕ ಮಕ್ಕಳಲ್ಲಿ, ಈ ಪಾದಯಾತ್ರೆ ಮುಖಾಂತರ ಬಂದಿರತಕ್ಕಂಥ ನಾನಾ ಊರುಗಳಿಂದ ಬಂದಿರತಕ್ಕಂಥ ಅಂತೂರುಗಳಿಂದ ಹಿಡ್ಕೊಂಡು ಹುಬ್ಬಳ್ಳಿ, ಆ ಸುತ್ತಮುತ್ತ ಗ್ರಾಮ ಜೊತೆಗೆ 4-5 ಜಿಲ್ಲೆಯಿಂದ ಬಂದಿರತಕ್ಕಂಥ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಜೊತೆಗೆ ಅಜ್ಜವರ ಎಲ್ಲ ಆಪ್ತ ಸೇವಕರ ಬಳಗ ಮತ್ತು ಜೊತೆಗೆ ದಾನಿಗಳಿಗೆ, ದಾಸೋಹಿಗಳಿಗೆ ನಿಮ್ಮೆಲ್ಲರಿಗೂ ಶರಣು. ಬಹಳ ಅದ್ಭುತವಾಗಿ ಅಜ್ಜವರು ಅಪ್ಪಣೆ ಮಾಡಿದರೆ, ಆಶೀರ್ವಾದ ನೀಡಿದ್ದಾರೆ. ಈ ಆವರ್ಲಿ ಗ್ರಾಮದ ಹೇಳಬೇಕು ಅಂದ್ರೆ ನೋಡ್ರಿ, ಸಣ್ಣ ಗ್ರಾಮ ಇದೆ. ಎಷ್ಟು ಮನೆ ಇದಾವ್ರಿ? ಅರವತ್ತೈದು ಮನಿ ಹೌದಲ್ರಿ? 65 ಮನಿ ಇರ್ತಕ್ಕಂಥ ಈ ಗ್ರಾಮದಲ್ಲಿ ಎಷ್ಟು ಸುಂದರವಾಗಿ ಗುಡಿ ಕಟ್ಟಿರಿ ಅಂದ್ರೆ ನಾವು ಕೈಲಾಸ ಮಂಟಪದೊಳಗ ಕುಂತೀವಿ ಅನ್ನೋ ಪದೊಳಗ ನೀವೆಲ್ಲ ಇಲ್ಲಿ ಬಂದು ಕುಂತ್ರಿ ಅಂದ್ರೆ ನೀವು ಮನಿ ಬಿಟ್ಟು ಇಲ್ಲಿ ಕುಂತ್ರೆ ಹೋಗದ ಇಲ್ಲ. ಇಷ್ಟು ಸ್ವಚ್ಛ, ಇಷ್ಟು ಚಲೋ. ನಾ ಬಂದ ತಕ್ಷಣ ಅಂದೆ ಎಲ್ಲಿ ಬಂದೀವನಪ್ಪ ಅನ್ನುವಪ್ಪ. ಬಹುತೇಕ ನನಗನಿಸಿದ ಮಟ್ಟಿಗೆ ಒಂದೇದ್ದು
ಬಹಳ ಚಲೋ ಕಟ್ಟೀರಿ. ಮತ್ತ ಇಷ್ಟು ಚಲೋ ಕಟ್ಟೀರಿ, ನಿಮ್ಮ ಮನಸ್ಸು ಬಹಳ ದೊಡ್ಡದದ, ಬಹಳ ಪವಿತ್ರ ಅದ. ತಾಯಿಯಂದಿರಿಂದ ಹಿಡ್ಕೊಂಡು, ಯುವಕರಿಂದ ಹಿಡ್ಕೊಂಡು, ಹಿರಿಯರಿಂದ ಹಿಡ್ಕೊಂಡು, ಅಜ್ಜವರು ಅಲ್ಲಿಂದ ಇಲ್ಲಿವರೆಗೆ ಕುಂಭ ಜೊತೆಗೆ ತಾವೆಲ್ಲ ಅವ್ರನ್ನ ಸ್ವಾಗತ ಮಾಡೋದಕ್ಕೆ ಕಂಡ್ರೆ ಇಷ್ಟು ಖುಷಿ ಅನಿಸ್ತು. ನಮ್ಮೆಲ್ಲ ಪಾದಯಾತ್ರೆ ಮಂಡಳಿಯವರು, ಈ ಸಮಿತಿ ಎಲ್ಲ ಸದಸ್ಯರು ಇಷ್ಟು ಖುಷಿ ಪಟ್ಟರು. ಅಜ್ಜವ್ರನ್ನ ಹಿಡ್ಕೊಂಡು ಈ ಸಣ್ಣ ಗ್ರಾಮದೊಳಗ ಎಷ್ಟು ಅದ್ಭುತವಾಗಿ ಈ ವ್ಯವಸ್ಥೆಯನ್ನ, ಸ್ವಾಗತ ವ್ಯವಸ್ಥೆಯನ್ನ ಮಾಡಿದ್ರಪ್ಪ. ಅದಕ್ಕೆ ಅಜ್ಜವ್ರು ಅಂದ್ರು, ಈ ನಾಡಿಗೆ ಮಳೆ ಬೆಳೆ ಎಲ್ಲ ಕೊರತೆ ಆಗಲಾರ್ದಂಗ ಚನ್ನಬಸವೇಶ್ವರರು ನೋಡಿಕೊಳ್ಳಿ ಅಂದ್ರೆ ಅವರ ಆಶೀರ್ವಾದ ಆಗ್ಲಿ ಅನ್ನತಕ್ಕಂಥ ಮಾತುಗಳನ್ನ ಅವರು ತುಂಬುವುದರಿಂದ ಹಾರೈಸಿದ್ದಾರೆ. ಜೊತೆಗೆ ಅಕ್ಕ ಮಹಾದೇವಿ ಒಂದು ಮಾತು ಬರೀತಾರೆ. ಏನು ಅಂದ್ರೆ, ನೀವು ಇಲ್ಲೇ ಪಕ್ಕದಾಗಿರೋದ್ರಿಂದ ಬಹಳ ಅದ್ಭುತ ಕ್ರಾಂತಿ ಪುರುಷ ಚನ್ನಬಸವೇಶ್ವರರು. ಬಸವಣ್ಣನ ನಂತರದೊಳಗೆ ಬಹಳ ಅದ್ಭುತ ಕ್ರಾಂತಿಯನ್ನು ಮಾಡತಕ್ಕಂಥ ವ್ಯಕ್ತಿತ್ವ. ಬಸವ ಕಲ್ಯಾಣದಿಂದ ಸಾವಿರ ಕಿಲೋಮೀಟರ್ ಅಂತರದೊಳಗೆ ಇಲ್ಲಿ ಬಂದು ನೆಲೆಸ್ಯಾರ. 900 ವರ್ಷದ ಹಿಂದೆ, ಕರೆಂಟ್ ಇಲ್ಲದ ಕಾಲದೊಳಗೆ, ವ್ಯವಸ್ಥೆ ಇಲ್ಲದ ಕಾಲದೊಳಗೆ ಅಕ್ಕ ಒಂದು ಮಾತು ಬರೀತಾರೆ. ಏನು ಅಂದ್ರೆ, ಮರವಿದ್ದು ಫಲವೇನು, ನೆರಳಿಲ್ಲ ಅದನ್ನ. ಎಷ್ಟು ಚಲೋ ಬರೀತಾಳ ನೋಡ್ರಿ. ಸಣ್ಣ ಹುಡುಗರಿಗೆ ತಿಳಿಬೇಕ್ರಿ ಇದು. ಯಾವ ಇಂಗ್ಲಿಷ್ ಅಲ್ಲ, ವೇದ ಅಲ್ಲ, ಸಂಸ್ಕೃತ ಅಲ್ಲ, ಏನು ಅಲ್ಲ. ಅಕ್ಕಳಿಂದು ಮರವಿದ್ದು ಹಿಂಗ 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 ಹೊಂಟಿದ್ಲ, ಹಿಂಗ ಅಡ್ಡಾಡ್ಕೊಂತ ಹಿಂಗ ಕಲ್ಯಾಣ ಕಡೆ ಹೋಗೋ ಮುಂದ ಹಿಂಗ ಹೋಗೋ ಕಾಲಕ್ಕೆ ಒಂದು ಮರ ನೋಡಿದ್ಲು. ಆ ಮರ ಒಣಗಿತ್ತು. ಈಗೆಲ್ಲ ಇಲ್ಲಿ ಒಣಗಿ ಬಿದ್ದವಲ್ಲ, ಒಣಗಿತ್ತು. ಆ ಒಣಗಿದ ಮರ ನೋಡಿ ಹೇಳಿದ್ದಕ್ಕೆ, ಮರವಿದ್ದು ಫಲವೇನು, ನೆರಳಿಲ್ಲದ ನಕ್ಕ. ಮರ ಬಹಳ ಹೊಡೆದೈತಿ, ಬಹಳ ಚಲೋ ಐತಿ. ಆದ್ರ ಒಣಗೈತದು, ನೆರಳ ಇಲ್ಲ. ನೆರಳು ಕೊಡ್ಲಿಲ್ಲ ಅಂದ್ರ ಆ ಮರ ತಗೊಂಡು ಏನ್ ಮಾಡ್ಬೇಕು? ಮರವಿದ್ದು ಫಲವೇನು, ನೆರಳಿಲ್ಲದ. ಮುಂದೆ ಬಂದು ಒಂದು ಮನೆ ಮನುಷ್ಯ ಒಂದು 100 ಆಕಳ ಹೊಡ್ಕೊಂಡು ಹೊಂಟಿದ್ದ. 100 ಆಕಳ ಹೊಡ್ಕೊಂಡು ಹೊಂಟಿದ್ದ. ಆ ಕಡೆಯಿಂದ ಬಂದು ಕೇಳಿದ್ದು, ಯಾರು ಆಕಳ? ನಮ್ಮ ಮಾಲಕರು. ಎಷ್ಟು ಅದಾವ? 100 ಅದಾವ. 100 ಅದಾವ ಅನ್ನತ್ಲಕ್ಕೆ ಎಷ್ಟು ಇದ್ರಾಗ ಹಿಡುತ್ತಾವ? ಎಷ್ಟು ಹಿಡುತ್ತಾವು? ಹಿಂಡಲ್ಲ ಅವಂದ. ಅವ ಅಂದ ಹಿಂಡಲ್ಲ. ಅವಾಗ ಹಾಕಂದು ಮೊದಲನೇದ್ದು ಮರವಿದ್ದು ಫಲವೇನು, ನೆರಳಿಲ್ಲದ. ಎರಡನೇ ಬರೆದು ಹಸುವಿದ್ದು ಫಲವೇನು, ಹೈನಿಲ್ಲದನಕ್ಕ. ಬಹಳ ಆಕಳ ಕಟ್ಟ್ಯಾನ, ಹೈನಿಲ್ಲ, ಹಾಲಿಲ್ಲ, ಏನ್ ಮಾಡೋದು? ಅದು ವ್ಯರ್ಥನೆ. ಒಬ್ಬ ಮನುಷ್ಯ ಕುತ್ಕೊಂಡಿದ್ದ, ಮನೆ ಮುಂದೆ ಕುತ್ಕೊಂಡಿದ್ದ. ಆ ಮನುಷ್ಯ ಚಲೋ ಇದ್ದ, ಬಹಳ ಮನೆ ಚಲೋ ಕಟ್ಟಿದ್ದ, ಎಲ್ಲ ಸಂಪತ್ತಿತ್ತು. ಯಾರ ಬಂದು ಏನಾರ ಒಂದು 10 ರೂಪಾಯಿ ಕೇಳಿದ್ರೆ ಕೊಡ್ತಿದ್ದಿಲ್ಲ, ಇಲ್ಲ ಅಂತ. ಅವಾಗ ಆಕ ಬರೋದು, ದನವಿದ್ದು ಫಲವೇನು, ದಾನವಿಲ್ಲದ. ಹಣ ಐತಿ, ದಾನ ಇಲ್ಲ. ಅದು ಉಪಕಾರಕ್ಕಿಲ್ಲ, ಬರೇ ಚಟಕ್ಕಾಗಿ ಹೋಗ್ತದೆ.
ಅದು ಉಪಕಾರಕ್ಕಿಲ್ಲ, ಅದನ್ನು ತಗೊಂಡು ಏನ್ ಮಾಡಬೇಕು? ಒಬ್ಬ ಹೆಣ್ಮಗಳು ಕೂತಿದ್ಲು, ಬಹಳ ಸುಂದರವಾದ ಹೆಣ್ಮಗಳು. ಆ ಸುಂದರವಾದ ಹೆಣ್ಮಗಳು ಆಕೆ ಕರ್ತವ್ಯ, ನಾರಿಯ ಕರ್ತವ್ಯ ಏನು ಅಂದ್ರೆ, ತಾಯಂದ್ರ ಕರ್ತವ್ಯ ಏನಂದ್ರೆ, ಹೆಣ್ಮಗಳ ಕರ್ತವ್ಯ ಏನು ಅಂದ್ರೆ, ಮನೆಗೆ ಬಂದವ್ರಿಗೆ ಬರ್ರಿ, ಕುಂದ್ರಿ, ಚಾ ಕುಡಿತೀರ, ನೀರು ಕುಡಿತೀರ, ಅಥವಾ ಯಾರು ಬೇಕಾಗಿತ್ತು, ಮನಿ ಮಾಲಕ್ ಬೇಕು, ಯಾರು ಬೇಕು ಅಂತ ಕೇಳೋದು ಕರ್ತವ್ಯ. ಮನಿ ಅಂದ್ರೆ ಏನೋ ಅದ್ರ ಅರ್ಥ ಅವ್ರು ಚಲೋ ಇರ್ಬೇಕು. ಅದನ್ನ ನೋಡಿದ್ದ ಆ ಹೆಣ್ಮಗಳು ಬಹಳ ಸುಂದರವಾದ ಹೆಣ್ಮಗಳಿದ್ಲು. ಅದನ್ನ ನೋಡಿ ಬರೆದು, ರೂಪಿದ್ದು ಫಲವೇನು ಗುಣವಿಲ್ಲದನಕ್ಕ. ರೂಪ ಐತಿ, ಗುಣ ಇಲ್ಲ, ತಗೊಂಡು ಏನ್ ಮಾಡ್ಬೇಕು? ಅಲಗಿದ್ದು ಫಲವೇನು ಬಾಣವಿಲ್ಲದನಕ್ಕ. ಊಟ ಮಾಡೋ ಮುಂದೆ ಬಂಗಾರ ತಟ್ಟೆ ಐತಿ, ಬಂಗಾರ ತಟ್ಟಿ ಒಳಗ ಅನ್ನನ ಇಲ್ಲ ಅಂದ್ರೆ ತಗೊಂಡೇನು ಬಂಗಾರ ತಟ್ಟೆ? ಬಂಗಾರ ಅಂತ ತಿನ್ನಕ್ಕಾಗಲ್ಲ, ಬಂಗಾರ ತಿಂದು ಬದುಕಿಲ್ಲ ಯಾರು. ಅಗಲಿದ್ದು ಫಲವೇನು ಬಾಣವಿಲ್ಲದಲ್ಲ. ಇವನ್ನೆಲ್ಲ ಉದಾಹರಣೆ ಕೊಟ್ಕೊಂತ ಬರ್ತಾಳೆ. ಕೊನೆಗೆ ಹೇಳ್ತಾಳೆ, ನಾನಿದ್ದು ಫಲವೇನು ನಿಮ್ಮ ನೆನೆಯದನಕ್ಕ ಚೆನ್ನ ಮಲ್ಲಿಕಾರ್ಜುನ ದೇವ ಅಂತ. ಅಂದ್ರೆ ಈ ಜಗತ್ತಿನೊಳಗೆ ನಾವೆಲ್ಲ ಬಂದೀವಿ, ನಾವು ನೀವೆಲ್ಲ ಎಷ್ಟು ದಿವಸ ಇರ್ತೀವಿ ಹೇಳಕ್ ಬರಂಗಿಲ್ಲ, ಯಾವಾಗ ಹೋಗ್ತೀವಿ ಹೇಳಕ್ ಬರಂಗಿಲ್ಲ. ಸಮಯ ಯಾರನ್ನ ಯಾವ ಕಾಲಕ್ಕೆ ಎಲ್ಲಿ ಒಯ್ತೈತಿ ಹೇಳಕ್ ಬರಂಗಿಲ್ಲ. ಹಿಂಗಿದ್ದ ಮನುಷ್ಯ ಇನ್ನೊಂದು ತಾಸಿಗೆ ಇರಲ್ಲ. ಈಗರ ಮಾತಾಡ್ಸಿದ್ವಲ್ರಿ ಅಂತ, ಈಗರ ಮಾತಾಡ್ಸಿದ್ವಲ್ರಿ ಹೋಗ್ಬಿಟ್ರಲ್ಲ ಅಂತ. ಅದ್ರಾಗ ಈಗಂತೂ ಬಹುತೇಕ ನೋಡ್ರಿ ನೀವು, ಪಟ್ಟ ಈ ಅಲ್ಲಿ ಬಸ್ ಸ್ಟ್ಯಾಂಡ್ ಮುಟ್ಟೋದ್ರಾಗ ಹೋಗ್ಬಿಟ್ರದ ಏನ ಹಾರ್ಟ್ ಅಟ್ಯಾಕ್ ಆಗಿಬಿಟ್ರೆ. ಅವ್ ಕೋಟ್ಯಾಧೀಶದಂದ್ರೂ ಇಲ್ಲ, ಲಕ್ಷಾಧೀಶದಂದ್ರೂ ಇಲ್ಲ, ಯಾರದಂದ್ರೂ ಇಲ್ಲ, ಹೋಗ್ಬಿಡುತ್ತೆ ಜೀವ. ಮತ್ತೊಂದ್ ಕಡೆ ಜಿಗಿದು ಬಿಡುತ್ತದೆ. ಈಗ ಅಂಗಿ ಹರಿತಿ ಅಂದ್ರ ಅಂಗಿ ಒಗಿತ್ರಿ, ಮತ್ತೊಂದು ಹೊಸ ಅಂಗಿನೇ ಹೊಲಿಸ್ಕೊಂಡು ಹಾಕೊಂತೀರಿ. ಹಂಗೆ ಈ ಜೀವನೂ ಹಂಗೇನೆ. ಬ್ಯಾಡಾತು ಅಂದ್ರೆ ಮುಗೀತು ಅಂದ್ರೆ, ಇಲ್ಲಿ ಋಣ ಮುಗೀತು ಅಂದ್ರೆ ಋಣಾನುಬಂಧ ರೂಪೇನ ಅಂತ ಹೇಳ್ತಾನ, ಪಶುಪತ್ನಿ ಸುತಾಲಯ ಅಂತ ಹೇಳ್ತಾನ. ಋಣ ಮುಗೀತು ಅಂದ್ರೆ ಇಲ್ಲಿ ಇರಂಗೇ ಇಲ್ಲ, ಪಟ್ಟ ಹೋಗ್ಬಿಡ್ತದ, ಮತ್ತೊಂದ್ ಕಡೆ ಹಾರಿ ಬಿಡ್ತದ. ಇದು ಯಾವಾಗ ಹಾರ್ತತಿ ಹೇಳಕ್ ಬರಂಗಿಲ್ಲ ಏನ್ರಿ. ಹಾಗಾಗಿ ಹಾರೋಕ್ಕಿಂತ ಪೂರ್ವದೊಳಗ ನಾವು ಇರುವಾಗ ಈ ದೇಹವನ್ನ ಕಾಯ್ಕೋಬೇಕು, ಬಂಗಾರದಂಗ ಕಾಯ್ಕೋಬೇಕು. ಇದಕ್ಕೆ ಯಾವ ಚಟನೂ ಮುಟ್ಲಾರ್ದಂಗ, ಏನೂ ಹಾಕ್ಲಾರ್ದಂಗ, ಏನೂ ಮಾಡ್ಲಾರ್ದಂಗ, ಅಂದ್ರೆ ಈ ದುಶ್ಚಟಗಳನ್ನ ಮಾಡ್ಲಾರ್ದಂಗ. ಇವತ್ತಿನ ಕಾಲಕ್ಕನುಸಾರವಾಗಿ ನೀವೆಲ್ಲ ನೋಡ್ತೀರಿ, ಟಿವಿ ನೋಡ್ತೀರಿ, ವಾಟ್ಸಪ್ ನೋಡ್ತೀರಿ, ಫೇಸ್ಬುಕ್ ನೋಡ್ತೀರಿ, ಎಂತೆಂಥವುಗಳನ್ನ ಮನುಷ್ಯ ಅಳವಡಿಸಿಕೊಳ್ಳೋ ಸತ್ಯಾನ ಅನ್ನೋದನ್ನ ನೀವು ನೋಡ್ತೀರಿ. ಮನೆ ತಾನೇ ನಾವು ನೋಡಿದೀವಿ. ಮೊನ್ನೆ ಸುಮಾರು ಈಗ ಒಂದು 15 ದಿವಸದಿಂದ 3ನೇ ಕ್ಲಾಸ್ 9ನೇ ಕ್ಲಾಸ್ ಹುಡುಗಿ ಗರ್ಭವತಿ. ಇವೆಲ್ಲ ಟಿವಿ ನೋಡ್ರಿ, ಪೇಪರ್ ನೋಡಿರಿ. 9ನೇ ಕ್ಲಾಸ್ ಅಂದ್ರೆ ಎಷ್ಟು ವರ್ಷ? 69, 15 ವರ್ಷ. 15 ವರ್ಷದ ಒಬ್ಬ ಬಾಲೆ ಗರ್ಭ ಧರಿಸ್ತಾಳ ಅಂದ್ರೆ ನಾವು ಎಲ್ಲಿಗೆ ಬಂದೀವಿ ಅಂತ ಹೆಣ್ಮಕ್ಳನ್ನ ಕಾಯೋದು ಕಷ್ಟ ಆಗಿದೆ. 3ನೇ ಕ್ಲಾಸು, 4ನೇ ಕ್ಲಾಸು, 5ನೇ ಕ್ಲಾಸು ಬಂದ್ರು ಅಂದ್ರೆ ಈ ಗುಣಗಳನ್ನ ಅಳವಡಿಸ್ಕೊಳಕತ್ತ. ಇವು ಎಲ್ಲ ದುಷ್ಟಗುಣಗಳು. ಇವೆಲ್ಲ ಇವು ಹೋಗ್ಬೇಕು ಅಂದ್ರೆ ನೀವು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು, ಮಕ್ಕಳನ್ನ ಚಲೋ ಬೆಳೆಸಬೇಕು, ಅವಕ್ಕೊಂದಿಷ್ಟು ಒಳ್ಳೆಯ ಮಾತುಗಳನ್ನು ಹೇಳಬೇಕು. ಮಕ್ಕಳು ಎಲ್ಲಿ ಹಾದಿ ತಪ್ತವಂದ್ರೆ, ಯುವಕರು ಎಲ್ಲಿ ಹಾದಿ ತಪ್ತಾರಂದ್ರ ತಂದೆ ತಾಯಿ. ಮಹಾಭಾರತದೊಳಗ ಒಂದು ಘಟನೆ ಬರ್ತದೆ. ಏನು ಅಂದ್ರೆ, ಕೌರವರು 101 ಮಂದಿ, ಪಾಂಡವರು ಎಷ್ಟ್ರಿ? 5 ಮಂದಿ. ಕೌರವರೆಲ್ಲ ಸರ್ವನಾಶ ಆಗಿ ಹೋಗ್ಬಿಟ್ರು. ಅಂದ್ರ ಒಬ್ರು ಉಳಿಲಿಲ್ಲ. ದುರ್ಯೋಧನನ ದುರ್ಗುಣದಿಂದ ಒಬ್ರು ಉಳಿಲಿಲ್ಲ, ಎಲ್ಲ ಸರ್ವನಾಶ ಆಗಿ ಹೋಗ್ಬಿಟ್ರು. ಆಗಿ ಹೋದ್ಮೇಲೆ ತಾಯಿ ಗಾಂಧಾರಿ
ಆಕೆಗೆ ದುಃಖ ಉಕ್ಕಿ ಬಂತು. 101 ಮಕ್ಕಳಿದ್ದುವ, 101 ಮಕ್ಕಳು ಹೋಗ್ಬಿಟ್ಟುವ, ಏನ್ ಮಾಡೋದು ಅಂತ ತಿಳ್ಕೊಂಡು ಹೇಳಿ ಅಳ್ಳಾಕತ್ತಿದ್ದ. ಯಾವಾಗ ದುಃಖ ತಡಿಲಾರ್ದ ಹಳ್ಳಿ ಕತ್ತಿದ್ದು, ಅವಾಗ ಕೃಷ್ಣ ಬಂದ ಮಾತಾಡ್ಸಕ್. ಕೃಷ್ಣ ಪರಮಾತ್ಮ ಬಂದ. ಕೃಷ್ಣ ಪರಮಾತ್ಮ ಬಂದು ಹೇಳಿದ ಏನು ಅಂದ್ರೆ, ಬಂದು ಮಾತಾಡ್ಸಿದವ. ಮಾತಾಡ್ಸಿದ ತಕ್ಷಣ ಈಕೆ ಬೈದು ಏನಂತ, ಅಲ್ಲ ನೀನು ಒಬ್ರಿಗೊಂದು ಮಾಡ್ತೀವಿ. ಪಾಂಡವರ ಹಿಂದೆ ನಿಂತಿ ಅವ್ರು ಗೆದ್ದು, ಕೌರವ್ರನ್ನ ಪೂರ ಸರ್ವನಾಶ ಮಾಡಿದ ನೀನು. ನಿನ್ನಲ್ಲಿ 2 ಗುಣ ಅದಾವು ಅಂತ ಹೇಳಿದ ಗಾಂಧಾರಿ ಕೃಷ್ಣನಿಗೆ. ಅವಾಗ ಕೃಷ್ಣ ಹೇಳ್ದ, ಅದು ಹಾಳು ಮಾಡಿದ್ದು ನಾನಲ್ಲ ನೀನು ಅಂದ. ಗಾಂಧಾರಿಗೆ ನೀನು ಅಂದ. ನಾ ಹೆಂಗ? ನೋಡು, ನಿನ್ನ ಮಕ್ಕಳು ಚಲೋ ಇದ್ರು, ನಿನ್ನ ಗಂಡನ ಕಣ್ಣು ಇಲ್ಲ ಅಂತ ತಿಳ್ಕೊಂಡು ಹೇಳಿ ನೀನು ಕಣ್ಣು ಕಟ್ಕೊಂಡಿ. ನೀ ಯಾವಾಗ ಕಣ್ಣು ಕಟ್ಕೊಂಡಿ ನಿನ್ನ ಮಕ್ಕಳ ಆಗು ಹೋಗುಗಳನ್ನು ನೀನು ನೋಡ್ಲಿಲ್ಲ. ಅವ್ರು ಏನ್ ಮಾಡ್ತಾರ, ಎಂತ ಮಾಡ್ತಾರ, ಎಷ್ಟು ಕೆಲಸ ಮಾಡ್ತಾರ, ಏನು ದುಷ್ಟ ಕೆಲಸ ಮಾಡ್ತಾರ ಅನ್ನೋದು ನೀನ್ ನೋಡ್ಲಿಲ್ಲ. ಮಕ್ಕಳನ್ನ ನೀನ್ ನೋಡೋದಕ್ಕಾಗಿ, ನೀ ಕಣ್ಣು ಕಟ್ಕೊಂಡದಕ್ಕಾಗಿ ನಿನ್ನ ಮಕ್ಕಳು ನಿನ್ನಂದನೇ ಹಾಳಾಗೋದು ಅಂತಕ್ಕಂಥ ಮಾತುಗಳನ್ನು ಕೃಷ್ಣ ಗಾಂಧಾರಿ ಹೇಳ್ತಾನ ಅಂತ ಮಹಾಭಾರತ ಘಟನೆ ಬರ್ತದ. ಹೀಗಾಗಿ ಬಹುತೇಕ ನಾವು ದುಷ್ಟ ಗುಣಗಳನ್ನ ಬದಿಗೊತ್ತಿ ನಾವೆಲ್ಲ ಸದ್ಗುಣಗಳನ್ನ ಅಳವಡಿಸಿಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನ ಬಹುತೇಕ ಅಜ್ಜವರು ಆ ಉದ್ದೇಶದಿಂದ ನಿಮ್ಮೂರಿಗೆ ಇಂಥ ಸಣ್ಣ ಗ್ರಾಮಕ್ಕೆ, ನೋಡ್ರಿ ಅಲ್ಲಿಂದ ಇಲ್ಲಿವರೆಗೆ ನಿಮ್ಮ ಸಣ್ಣ ಗ್ರಾಮಕ್ಕೆ ನಿಮ್ಮ ಭಕ್ತಿಗೆ ಮೆಚ್ಚಿ ಅವರು ಬಂದಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಬಹಳ ಹೆಮ್ಮೆಯಿಂದ ನಾವು ಹೇಳ್ಬೇಕಾಗುತ್ತೆ. ರಾಚೋಟೇಶ್ವರಿ ಸ್ವಾಮಿಗಳು ಅಲ್ಲಿಂದ ಇಲ್ಲಿವರೆಗೆ ಬೇಕಂದ್ರೆ ನಿಮ್ಮೆಲ್ಲರ ಭಕ್ತಿ, ಪ್ರೀತಿ, ವಿಶ್ವಾಸ, ವಾತ್ಸಲ್ಯ, ತಾಯಂದಿರು, ಹಿರಿಯರು, ಯುವಕರು ಬಹಳ ಚಲೋ ಸೇವಾ ಮಾಡಿದ್ರೆ ಅಂದ್ರೆ ಭಕ್ತಿಯನ್ನು ತೋರಿಸಿದ್ರಿ, ಅವ್ರು ಬಂದಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಬಹಳ ಚಲೋ ಒಳ್ಳೆಯ ಕೆಲಸ ಮಾಡಿದ್ರಿ. ಇಲ್ಲೇ ಮಕ್ಕಳ ನೀವು ಇರೋದ್ರಿಂದ ನಿಮ್ಗೆ ಚನ್ನಬಸವ ಸುಯೋಗಿ ಆಯುಷ್ಯವನ್ನು, ಆರೋಗ್ಯವನ್ನು ಕೊಡಲಿ. ಇಂಥ ಯಾರ ಸಂತರು ಬಂದರೆ, ಮಹಾಂತರು ಬಂದರೆ 2 ಒಳ್ಳೆಯ ಮಾತುಗಳನ್ನು ಕೇಳಿದ್ರಿ, ಅವರ ಆದರ ಆತ್ಮದಿಂದ ಕಾಣ್ರಿ, ಜೊತೆಗೆ ಅವರು ಕುಂದಿಸಿ ಅವರಿಂದ ಉಪದೇಶ ತಗೊಳ್ರಿ. ಅಂದ್ರೆ ಜೀವನದೊಳಗೆ ನೆಮ್ಮದಿಯಿಂದ ಇರ್ಲಿಕ್ಕೆ ಅನುಕೂಲ ಆಗ್ತದ. ಸಂಪತ್ತು ನೆಮ್ಮದಿ ಕೊಡೋದಿಲ್ಲ, ಐಶ್ವರ್ಯ ನೆಮ್ಮದಿ ಕೊಡೋದಿಲ್ಲ. ನಮ್ಗೆ ಏನಾರ ಕೊಡಬೇಕು ಅಂದ್ರೆ ಸಂತರ ನುಡಿಗಳು, ಮಹಾಂತರ ಅನುಭವಗಳು ನಮಗೆಲ್ಲ ನೆಮ್ಮದಿಯನ್ನು ಕೊಡ್ತಾವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಾನು ಮಾತಾಡೋಣ.